तो फिर जो आपका खाना था वही कंटिन्यू कर रहा है। दैट इज मंकी डाइट, अनकुक्ड डाइट, इसलिए इतना स्मार्ट लग रहा है, ಸ್ಕಿನ್ ಗ್ಲೋಯಿಂಗ್ ಹೋಗೆ. ಈಗ ನೋಡಿ, ಈಗ ಅನ್ನನೇ ತಿನ್ಬೇಕು, ಇದೇ ತಿನ್ಬೇಕಂತ ಹೇಳ್ತಾರಲ್ಲ, ಈಗ ಇದರಲ್ಲಿ ಎಲ್ಲ ಬೆಸ್ಟ್ ಕ್ಯಾಲರೀಸ್ ಇದೆ. ಕ್ಯಾನ್ಸರ್, ಗ್ಯಾಂಗ್ರೀನ್ ಕೆನ್ ಹೀಲ್, ಒಳ್ಳಲ್ಲಿ ಗ್ಯಾಂಗ್ರೀನ್ ಹೀಲ್ ಮಾಡೋಕ್ಕೇನಿಲ್ಲ. ಕ್ಯಾನ್ಸರ್ ಕೆನ್ ಆಲ್ಸೋ ಬಿ ರಿವರ್ಸಬಲ್. ಕಂಟಿನ್ಯೂಸ್ಲಿ ಡಿಸೆಂಟ್ರಿ ಬಿರಿ ಆಗ್ತಾ ಇತ್ತು. ಸೊ ಇದೇನು ಶುರು ಮಾಡಿದ್ರು 15 ದಿನಕ್ಕೆ ಎಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ನಾನು ಏನು ಹೇಳ್ತೀನಿ, ಅವರೆಲ್ಲ ಬರೋಲ್ಲ ಎಂಡ್ ಸ್ಟೇಜ್ನವ್ರು ಇಷ್ಟು ಚೆನ್ನಾಗಿ ಆಗ್ತಾರೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಂಡು. अल्लाह का शुक्र है और आपका भी शुक्र है. सारे गा मा गा रे गा मा दा नी सा नी दा नी दा नी दा सा नी दा नी सा रे गा रे सा नी रे सा नी दा नी सा नी गा मा गा रे सा नी रे सा री तो ता ना ता. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಭಾನುವಾರ ಸರ್, ನಮಸ್ಕಾರ ಸರ್. ನಮಸ್ಕಾರ. ಭಾನುವಾರ ಬಂತಂದರೆ ನಾವು ಇದು ಮಾಡಿಬಿಟ್ಟಿದ್ವಿ, 11 ಗಂಟೆಗೆ ಹೆಲ್ತ್ ಆರೋಗ್ಯದ ಬಗ್ಗೆನೇ ಮಾತಾಡಬೇಕು. ಇವತ್ತು AML ಇದು ಭಾಳ ಡೇಂಜರ್ ನೋಡಿ. ಫಸ್ಟ್ ಆಫ್ ಆಲ್ ಒಂದೊಂದು ಟೈಮು ನನಗೂ ನಂಬಿಕೆನೇ ಆಗೋದಿಲ್ಲ, ರಿಯಲಿ ನಂಬಿಕೆ ಆಗಲ್ಲ. ಸೊ ಒಂದು ಸರಿ ಬಂದರು, ಒಂದು 15 ದಿನದ ಆದಮೇಲೆ ಇನ್ನೊಂದು ಗ್ರೂಪ್ ಪೇಷಂಟ್ಸ್ ಬಂದರು. ಅದರಲ್ಲಿ ಒಬ್ಬ ಲೇಡಿ ಹೇಳಿದರು, ಸರ್ ಈ ರೀತಿ ನಮ್ಮವರೊಬ್ಬರಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು, ಅವ್ರಿಗೆ 15 ದಿನಕ್ಕೆ ಚೆನ್ನಾಗಿದ್ದಕ್ಕೆ ನಾವು ಬಂದಿದ್ದೀವಿ ಅಂದರು. ಸೊ ಆವಾಗ ನನಗೇನು ಗೊತ್ತಿರಲಿಲ್ಲ, ಅವ್ರು ಯಾರು ಏನು ಅಂತ ಗೊತ್ತಿರಲಿಲ್ಲ. ಅವರು 19ನೇ ತಾರೀಕು ಬಂದಿದ್ದರು, ಇದೇ ಜೂನ್. ನನಗೆ ಶಾಕ್ ಆಯಿತು ಕೇಳಿ. ಶಾಕ್ ಅಂದರೆ ಅದೊಂದೇ ಅಲ್ಲ, ನನಗೆ ಖುಷಿನೂ ಆಯಿತು. ಯಾರೇ ನಮಗೂ ಏನಾದರೂ 70 ವರ್ಷ 80 ವರ್ಷದಲ್ಲಿ ಏನಾದರೂ AML ಬಂತು ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಹೋಪ್ ಇದರಿಂದ ಆಗುತ್ತೆ ಅಂತ ಅನ್ನೋದಕ್ಕೆ ನನಗೆ ಖುಷಿನೂ ಆಯಿತು. 73 ವರ್ಷ ಅವರು, ಅಬ್ದುಲ್ ಮಸ್ಜಿದ್ ಅಂತ ಅವರು. ಸೊ ಮೈಕೈ ಎಲ್ಲ ನೋವು, ಸುಸ್ತು, ಜ್ವರ ಎಲ್ಲ ಬಂದಾಗ ಚೆಕ್ ಮಾಡಿಸಿದ್ರು. ಇದಾಯಿತು AML ಅಂತ, ಅಕ್ಯೂಟ್ ಮೈಲಾಯ್ಡ್ ಲ್ಯುಕೇಮಿಯಾ. ಯಾವುದು ನಮ್ಮ ಮಗನಿಗಿತ್ತು. ನನ್ನ ಮಗನಿಗಿದ್ದಾಗ ಅದು ದೊಡ್ಡ ಇದು, ಅದು ಅನ್ಥಿಂಕಬಲ್. ನನಗಂತೂ ಇನ್ನೂ ನೆನಪಿದೆ. ಅದು 2010ರಲ್ಲಿ ಅವನಿಗೆ ಗೊತ್ತಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಸುಮಾರು ಅರೌಂಡ್ 1 crore ಅವನಿಗೆ ಖರ್ಚಾಗಿದ್ದು. ಸರ್ಕಾರ ರಿಯಂಬರ್ಸ್ಮೆಂಟ್ ಮಾಡಿದರು. ಸೊ ಆಗ ಕೀಮೋನೂ ಆಯಿತು, ಆಮೇಲೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟು ಆಯಿತು. ಸೊ ಇವ್ರ ಏಜ್ಗೆ ಡಾಕ್ಟ್ರು ಫಸ್ಟ್ ಹೇಳಿದರು, ಒಂದು 4 ಕೀಮೋ ತೊಗೊಳ್ರಿ, ಆಮೇಲೆ ನೋಡೋಣ ಅಂತ. ಆಮೇಲೆ ದುಡ್ಕೊಂಡು ಪಾಪ ಅವ್ರ ಪ್ರೋಟೋಕಾಲ್ ಹೆಂಗಿದೆಯೋ ಅದೇನೆ. ದೇರ್ ಆಫ್ಟರ್ ಲೈಫ್ ಲಾಂಗ್ 15 ದಿನಕ್ಕೆ ಒಂದ್ಸರಿ ಕೀಮೋ ತೊಗೊಳ್ಬೇಕು, ನೀವು ಉಳಿಬೇಕು ಅಂತಂದ್ರೆ ಅಂತ. ಇವರು ಶಾರ್ಟೆಡ್ ಆಗೋದು. ಇನ್ನು ನಾನು ಸತ್ರು ಚಿಂತೆ ಇಲ್ಲ, ನನಗೇನು ಬೇಕಾಗಿಲ್ಲ ಅಂತ. ಅವ್ರಿಗೆ ಇನ್ನೊಬ್ರು ಯಾರೋ ಹೇಳಿದರು, ಇದು ಒಂದ್ಸರಿ ಟ್ರೈ ಮಾಡಿರಿ, ಮಿರಕಲ್ ರಿಸ್ಕ್ ನೀವು ಆಯುರ್ವೇದ ಅಂತ. ಟ್ರೀಟ್ಮೆಂಟ್ ತೊಗೊಂಡ್ರು. ಆ ಟೈಮ್ನಲ್ಲಿ ಏನೆಲ್ಲ ಮೆಡಿಕೇಶನ್ಸ್ ಎಲ್ಲ ಇತ್ತು. ಕಂಟಿನ್ಯೂಸ್ಲಿ ಡಿಸೆಂಟ್ರಿ ಬಿರಿ ಆಗ್ತಾಯಿತ್ತು. ಸೊ ಇದೇನು ಶುರು ಮಾಡಿದ್ರು 15 ದಿನಕ್ಕೆ ಎಲ್ಲ ಕ್ಲಿಯರ್ ಆಗೋಯ್ತಂತೆ, ಬಿರಿ ಲವಲವಿಕೆ ಆಗೋಯ್ತಂತೆ. ಆಮೇಲೆ ತಿಂಗಳಿಗೆ ಹೆಂಗಾಗಿದ್ದಾರೆ ಅಂತಂದರೆ ಅದು ಅನ್ಇಮ್ಯಾಜಿನಬಲ್. ಒಂದು ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟು, ನಾನು ನಾರ್ಮಲ್ ಮನುಷ್ಯ ಅಂತ ಆಗಿದ್ದಾರೆ, ಅದು ಹೇಳಿದರು. ಎರಡನೇದು WBC ವೈಟ್ ಬ್ಲಡ್ ಸೆಲ್ಸ್ 3000 ಏನೋ ಇತ್ತು, ಅದು 4000 ಪ್ಲಸ್ ಆಗೋಯ್ತು. ಆಮೇಲೆ ಇದು ಪ್ಲೇಟ್ಲೆಟ್ಸ್ 1,60,000 ಚಿಲ್ಲರೆ ಇತ್ತು, ಅದು 2,50,000 ಅಥವಾ 45,000 ಆಯಿತು. ಎಲ್ಲ ಡಾಕ್ಯುಮೆಂಟೆಡ್ ಇದು ಆಲ್ಮೋಸ್ಟ್. ರಿಕವರಿ ಪಾತ್. ರಿಕವರಿ ಪಾತ್. ಆಮೇಲೆ ಒಂದು ಮಜಾ ಹೇಳ್ತೀನಿ, ನೀವು ತುಂಬ ಸ್ಮಾರ್ಟಾಗಿ ಕಾಣಿಸ್ತಾ ಇದ್ರಿ ಅಂತ. ಯಾಕಂದ್ರೆ ಸ್ಕಿನ್ ಗ್ಲೋ ಆಗ್ತದಲ್ಲ, 73 ಆದರೂ ಗ್ಲೋ ಆಯಿತು ಅಂದರೆ ಅದು ಗುಡ್ ಹೆಲ್ತ್ ಇಂಡಿಕೇಶನ್. 100% ಅನ್ಕುಕ್ಡ್ ಡಯಟ್, ಮಂಕಿ ಡಯಟ್ ನೋಡಿ. ಹೇಳಿದರು ಇದೆಲ್ಲ ಕರಗೋಗ್ಬಿಟ್ಟಿತ್ತು, ಕೀಮೋ ಆಯ್ತಾರೆ ಕರಗೋ ಆಗ್ತೈತೆ. ಸೊ ಅದೆಲ್ಲ ಚೇಂಜಸ್ ಆಗಿಬಿಟ್ಟಿದೆ, ಮುಖ ಚೇಂಜಸ್ ಆಗೋಗಿದೆ, ಲವಲವಿಕೆ ಇದ್ದೀನಿ. ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ಇನ್ನೂ ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಆಗೋಗ್ನ. ಅಂದರೆ ಯಾವ ರೀತಿ ನಮ್ಮ ಬಾಡಿನಲ್ಲಿ ಇನ್ಬಿಲ್ಟ್ ಸಿಸ್ಟಮ್ ಇದೆ,
ಅದು ಕರೆಕ್ಷನ್ಸ್ ಮಾಡ್ಕೊತದೆ. ನಾವೇನಾದರೂ ಸಹ ಆಹಾರ ಪದ್ಧತಿನಲ್ಲಿ ಬೇಯಿಸದೇ ಇರೋ ತಿಂದ್ರೆ ಅಂತ ಅನ್ನೋದು ಕೇಳ್ತದೆ. ಆಮೇಲೆ ನಾನು ಏನು ಹೇಳ್ತೀನಿ, ಅವರೆಲ್ಲ ಬರೋಲ್ಲ ಎಂಡ್ ಸ್ಟೇಜ್. ಎಂಡ್ ಸ್ಟೇಜ್ನವ್ರು ಇಷ್ಟು ಚೆನ್ನಾಗಿ ಆಗ್ತಾರೆ ಅಂತಂದರೆ ನೀವು ಇಮ್ಯಾಜಿನ್ ಮಾಡಿಕೊಡ್ರಿ. ಬಟ್ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಅವ್ರ ಮನೆಯವ್ರ ಹೆಣ್ಮಕ್ಳು ಯಾವ ರೀತಿ ಅವರಿಗೆ ಡ್ರೈ ಫ್ರೂಟ್ಸ್ ಸ್ಮೂತೀಸು ಅಂದರೆ ಡ್ರೈ ಫ್ರೂಟ್ಸ್ ಪೇಸ್ಟ್, ಎಷ್ಟೋ ಜನ ಸ್ಮೂತಿ ಗೊತ್ತಾಗಲ್ಲ, ಡ್ರೈ ಫ್ರೂಟ್ ನೆನೆಸ್ಬಿಟ್ಟು ಯಾವ ರೀತಿ ಪೇಸ್ಟ್ ಮಾಡಬೇಕು, ನಮ್ಮ ಎಪಿಸೋಡ್ಸ್ ಇದಾವೆ ಸರ್. ಅದನ್ನೆಲ್ಲ ಅವರು ಕರೆಕ್ಟಾಗಿ ಫಾಲೋ ಮಾಡ್ತಂತಂದ್ರೆ ಸೊ 100% ಎಕ್ಸ್ಟ್ರಾರ್ಡಿನರಿ ಆಗುತ್ತೆ. ಫುಡ್ ಮೇನ್. ಫುಡ್ ಮೇಯ್ನು. ಫುಡ್ ಈಸ್ ದ ಮೆಡಿಸನ್, ಮೆಡಿಸನ್ ಈಸ್ ದ ಫುಡ್ ಅಂತ. ಅಂದ್ರೆ ಮೆಡಿಸನ್ನೇ, ಆಹಾರನೇ ಮೆಡಿಸನ್ ಅಂತ ಹೇಳ್ತಾರೆ. ಮಲ್ಟಿಪಲ್ ಆರ್ಗನ್ಸು ರಿಜುವಿನೇಷನ್ ಆಗುತ್ತೆ. ಈಗ ಯಾರಿಗೆ ಇದಿರುತ್ತೆ ಕ್ಯಾನ್ಸರ್, ಅವರಿಗೆ ಡಯಾಬಿಟಿಸ್ ಇತ್ತು ಅಂದರೆ ಡಯಾಬಿಟಿಸ್ ಒಂದೇ ತಿಂಗಳಲ್ಲಿ ಹೊರಟೋಗುತ್ತೆ. ಇದರಲ್ಲಿ ನನ್ನ ಟ್ರೀಟ್ಮೆಂಟ್ ವಿತ್ ಡಯಟಲ್ಲಿ ಅಂದರೆ ನಮ್ಮ ಬಾಡಿ ಸಿಸ್ಟಮ್ ಆಟೋಮೆಟಿಕ್ಲಿ ರಿಜುವಿನೇಷನ್ ಆಗುತ್ತೆ. ಕರೆಕ್ಟ್ ಸರ್. ಈಗ ಬೇರೆದರೆಲ್ಲ ಇವಾಗ ಕನ್ವೆನ್ಷನಲ್ ಮೆಥಡಲ್ಲಿ ಏನು ಒಂದೊಂದು ಆರ್ಗನ್ಗೆ ಒಂದೊಂದು ಟ್ರೀಟ್ಮೆಂಟ್. ಹೌದು. ಈಗ ನೋಡ್ರಿ, ಅದಕ್ಕೇನೆ ಈಗ ನಾನು ಒಂದು ಬುಕ್ ಬರೆದಿದ್ದೀನಿ. ಈಗ ನೋಡ್ರಿ ಇಲ್ಲಿ, ಇದು ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್. ಸೊ ಇದರಲ್ಲಿ ಒಂದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಏನು, ಎ ಸೈಂಟಿಫಿಕ್ ಬ್ರೇಕ್ ಥ್ರೂ ದ ವರ್ಲ್ಡ್ ಆಸ್ ಎಟ್ ಟು ವಿಟ್ನೆಸ್. ಇದು ಸೈಂಟಿಫಿಕ್ ಬ್ರೇಕ್ ಥ್ರೂ. ಕರೆಂಟ್ ಮೆಡಿಕಲ್ ಸೈನ್ಸ್ ಏನು ಎನಾರ್ಮಸ್ ವರ್ಕ್ ಮಾಡಿದ್ದೆ, ಅದರಿಂದ ನನ್ನ ಮಗನ ಉಳಿದಿದ್ದು, ನಮ್ಮ ಅಪ್ಪನ ಉಳಿದಿದ್ದು. ಸೊ ಆದರೆ ಇದುವರೆಗೂ ಸಹ ಕ್ರಾನಿಕ್ ಡಿಸೀಸಸ್ಗೆ ರಿವರ್ಸ್ ಮಾಡೋಕ್ಕಿಲ್ಲ, ಬರೀ ಟ್ರೀಟ್ಮೆಂಟ್ ಲೈಫ್ ಲಾಂಗ್ ಕೊಡೋಕ್ಕಿದೆ. ಅದೇನು ಗ್ಯಾಪ್ ಇದೆ, ಆ ಗ್ಯಾಪದ್ದೇ ನಾನು ಇದು ಅಂತ ಹೇಳ್ಬೋದು. ಈಗ ನಂಬರ್ 1 ಇದರಲ್ಲಿ ಒಂದು ಚಾಪ್ಟರ್ ಇಟ್ಟಿದ್ದೀನಿ, ಅದರಲ್ಲಿ ಬರೀ ಕ್ಯಾನ್ಸರಿಗೆ ಅಂತಲೇ ಇಟ್ಟಿದ್ದೀನಿ. ಆ ಚಾಪ್ಟ್ರಲ್ಲಿ ಏನು ಹೇಳಿದ್ದೀನಿ ಅಂದರೆ, ಕ್ಯಾನ್ಸರ್ ಗ್ಯಾಂಗ್ರೀನ್ ಕೆನ್ ಹೀಲ್. ಒಳ್ಳಲ್ಲಿ ಗ್ಯಾಂಗ್ರೀನ್ ಹೀಲ್ ಮಾಡೋಕ್ಕೇನೂ ಇಲ್ಲ. ಕ್ಯಾನ್ಸರ್ ಕೆನ್ ಆಲ್ಸೋ ಬಿ ರಿವರ್ಸ್ಡ್ ಅಂತ. ಈಗ ವರ್ಲ್ಡ್ ಏನು ಹೇಳುತ್ತೆ ಅಂತಂದರೆ, ನಮ್ಮ ಬಾಡಿನಲ್ಲಿರೋ ಆರ್ಗನ್ಸು ಏನಾದರೂ ಡಿಸ್ಫಂಕ್ಷನ್ ಆಯಿತು, ಡಿಜನರೇಟ್ ಆಯಿತು ಅಂದರೆ ಅದು ರೀಜನರೇಟ್ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಅಲ್ಲಿ ಮೈಟೋಕಾಂಡ್ರಿಯಾ ಸೆಲ್ಯುಲರ್ ಲೆವೆಲ್ ವರ್ಕ್ ಆಗ್ತಾ ಇಲ್ಲ ಅಂತ. ನನ್ನ ಪ್ರಿನ್ಸಿಪಲ್ ಏನು ಅಂದರೆ, ನಾವು ಸತ್ತರೆ ಆವಾಗಲೇ ಆರ್ಗನ್ನಲ್ಲಿರೋ ಮೈಟೋಕಾಂಡ್ರಿಯಾ ಸಾವು. ಬದುಕಿದ್ರೆ ಆರ್ಗನ್ ಡ್ಯಾಮೇಜ್ ಆಗಿದ್ರೂ ಸಹ ಅದು ವೆಯ್ಟ್ ಮಾಡ್ತಾ ಇರ್ತದೆ ಸರ್ಟನ್ ಆಪರ್ಚುನಿಟಿಗೆ. ಯಾವಾಗ ನನಗೆ ಒಳ್ಳೆ ಆಹಾರ ಸಿಗುತ್ತೆ, ಯಾವಾಗ ನನಗೆ ಉಸಿರಾಡೋದಕ್ಕೆ ಒಂದು ಇದು ರಸ್ತೆ ಮಾಡಿಕೊಡ್ತೈತೆ ಅಂತ ಕಾಯ್ತಾ ಇರ್ತೈತೆ ಅಂತಲೇ ನಾನು ಹೇಳ್ಬೋದು. ಇಲ್ಲ ಅಂದರೆ ಯಾಕೆ ಸಾಧ್ಯ? ಈಗ ಒಂದು ಟ್ರೀಟ್ಮೆಂಟ್ ಕೊಡ್ತೀನಿ, ಮಲ್ಟಿಪಲ್ ಆರ್ಗನ್ಸ್ ಎಲ್ಲದನ್ನ ರಿಜುವಿನೇಷನ್ ಆಗುತ್ತೆ. ಸೊ ಆ ರೀತಿ ನಮ್ಮ ಬಾಡಿನಲ್ಲಿ ಇನ್ಬಿಲ್ಟ್ ಸಿಸ್ಟಮ್ ದೇವ್ರು ಕೊಟ್ಟಿದ್ದಾನೆ. ನಾವು ಅದ್ರ ಬಗ್ಗೆ ನಾವು ಸ್ಟ್ರಾಂಗ್ ಆಗಿ ಕಾನ್ಫಿಡೆನ್ಸ್ ಇಟ್ಕೊಳ್ಬೇಕು. ಏನಿದೆ ಎಲ್ಲ ಟ್ರೀಟ್ಮೆಂಟ್ ಜೊತೆ ತಗೊಳ್ಬೇಕು. ಸರ್, ಇವಾಗ ಅಬ್ದುಲ್ ಅವ್ರದ್ದು ಟೆಸ್ಟ್ ಮನಿ ನೀವು ತೊಗೊಂಡಿದ್ದೀರಿ. ಎಸ್, ಅವ್ರ ಟೆಸ್ಟ್ ಮನಿ ನೋಡ್ಬಿಡೋಣ ಸರ್. ಎಸ್, ಅದು ನೋಡಿದ್ರೆ ನನಗೇನಿಸ್ತು ಗೊತ್ತಾ, ಇಡೀ ಹ್ಯುಮ್ಯಾನಿಟಿ ಇನ್ ದ ವರ್ಲ್ಡ್ ಇನ್ನೇನು ನನಗೇನು ಆಗಲಿಲ್ಲ ಅಂದ್ರೂ ಇನ್ನೂರಷ್ಟು ಹೋಪ್ ಇದೆ ಅಂತ ಅನ್ನೋ ಒಂದು ಇದಕ್ಕೆ ಇದೊಂದು ಬೆಸ್ಟ್ ಟೆಸ್ಟ್ ಮನಿ. ಹಾಗೇನೆ ನಿಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ನಿಮ್ಮ ಕಡೆಯಿಂದ ಮನೆಯಲ್ಲೇ ಮಾಡುವಂತ ಮನೆ ಮದ್ದು ಬೆಸ್ಟ್. ಒಂದು ಸಿಂಪಲ್, ಬಡವರು ಬಂದು ಕಡಲೆ ಬೀಜ ಅಂತ ಹೇಳ್ತಾರೆ, ಬಡವರು ಬಂದು ಉರಿಗೆಳೋದು ಅಂತ ಹೇಳ್ಬೋದು. ಈಗ ನಾನು ಹೇಳ್ತೀನಿ ಎಲ್ರಿಗೂ, ಉರುಗಡ್ಲೆ ತಿನ್ನಬೇಕು ಅನ್ಕುಟ್ಟು ಮಾಡೋ ಹೊತ್ತಿನಲ್ಲಿ ಸುಸ್ತಾಗ್ಬಿಡ್ತದೆ. ಇಲ್ಲ ಅಂದರೆ ಎಲ್ಲ ಕಡಲೆ ಬೀಜ ತಿನ್ಬೇಕು, ಕೆಲವು ಸಲ ಅಲ್ಲೇ ಇಲ್ಲ ಅಂತ ಹೇಳ್ತಾರೆ. ಅಂತ ಅವ್ರಿಗೆ ಇವತ್ತು ಉರುಗಡ್ಲೆ ಸ್ಮೂತಿ ಯಾವ ಥರ ಮನೆ ಮಾಡ್ಕೋಬೇಕು ಅದನ್ನು ತೋರಿಸ್ತೀರಿ. ವೆರಿ ಗುಡ್ ಸರ್. ಅದಕ್ಕೆ ನನಗೆ ಖುಷಿ ಆಗ್ಬಿಡ್ತು ಇವತ್ತು. ಹಾಗಾಗಿ ನಮ್ಮ ತಂದೆಯವರು ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ರು ಹೊಸಪೇಟೆಯಲ್ಲಿ. ಅವ್ರಿಗೊಂದು ಹವ್ಯಾಸ ಇತ್ತು, ಈ ನ್ಯೂಸ್ ಪೇಪರ್ಸ್ ಅವಾಗ ಸಂಯುಕ್ತ ಕರ್ನಾಟಕ ಪ್ರಜಾವಾಣಿಗೆ ಸಣ್ಣ ಸಣ್ಣ ಪುಟ್ಟ ಮಕ್ಕಳಿಗೆ ಕತೆ ಬರೀತಿದ್ರು. ಸಣ್ಣ ಅದೊಂದು ಇದು ಮಾಡಿದ್ವಿ ನಾವು, ಸಣ್ಣ ಪುಸ್ತಕ, ಅದು ನಿಮಗೆ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಾನು ನನ್ನ ಬುಕ್ಕನ್ನು ಇದುವರೆಗೂ ನಿಮಗೆ ಕೊಟ್ಟಿಲ್ಲ, ಇದು ಕೊಡ್ತಾ ಇದ್ದೀನಿ. ಅದ್ಭುತ ಸರ್. ಇದಕ್ಕಾಗಿ ಕಾಯ್ತಿದ್ವಿ ನಾವು. ನೀವು ಕಾಯ್ತಾ ಇದ್ರೆ ಸರ್ ನಂಬರ್ ಕೊಟ್ಟಿರ್ತೀವಿ, ಡಿಸ್ಪ್ಲೇ ಮಾಡಿದ್ರೆ ತಗೊಳ್ಬೋದಲ್ಲ ವೀಕ್ಷಕರು? ಎಸ್, ಇದು ಕನ್ನಡನೂ ಬರ್ತದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, 24 ಲ್ಯಾಂಗ್ವೇಜಸ್ ಅಲ್ಲಿ ಈ ಬುಕ್ ಇದೆ. ಆಲ್ ಓವರ್ ದ ವರ್ಲ್ಡ್
ಇಂಡಿಯಾದಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಫ್ರಮ್ ಪಂಜಾಬಿಂದ ಹಿಡಿದು ಉರ್ದುವರೆಗೂ ಸಹ ಇದನ್ನ ಮಾಡ್ತಿದ್ದೀರಿ. ಆವಾಗಿದೆ. ಇದೆಲ್ಲನೂ ಈ ಬುಕ್ಸ್ ನಮ್ಮ ವೆಬ್ಸೈಟಲ್ಲೂ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ. ಪ್ರತಿಯೊಬ್ಬ ಮೆಡಿಕಲ್ ಪ್ರೊಫೆಷನಲ್ಸು, ಪ್ರತಿಯೊಬ್ಬ ಮೆಡಿಕಲ್ ಸ್ಟೂಡೆಂಟು, ಪ್ರತಿಯೊಬ್ಬರು ಜನಸಾಮಾನ್ಯರು ಈ ಬುಕ್ಕನ್ನು ಓದಿದ್ರೆ ತನ್ನ ಬಾಡಿ ಹೆಂಗಿದೆ, ಯಾವ ರೀತಿ ಹೊಸ ಇನೋವೇಷನ್ಸ್ ನಾನು ಮಾಡಿದ್ದೀನಿ, ಕ್ರಾನಿಕ್ ಡಿಸೀಸಸ್ನ ರಿವರ್ಸ್ ಮಾಡೋದು, ಸೊ ಅದು ಇದರಲ್ಲಿ ಬರುತ್ತೆ. ಡಿಸ್ಕವರ್ ಯುವರ್ ಬಾಡೀಸ್ ಹಿಡನ್ ಪವರ್, ರೀಡ್ ದಿಸ್ ಒನ್ಸ್ ಅಂಡ್ ರಿಕ್ಲೇಮ್ ಹೋಪ್ ಅಗೇನ್. ಎಸ್, ಎಲ್ಲ ಮೆನ್ಷನ್ ಆಗ್ಬಿಟ್ಟಿದೆ ಇಲ್ಲಿ. ಸೊ ಮುಂದಿನ ಸಂಚಿಕೆ ಸಿಗೋವರೆಗೆ ಈ ಒಂದು ಹುರುಗಡ್ಲೆ ಸ್ಮೂತಿ ನೋಡಿಕೊಂಡು ಟೆಸ್ಟಿಮೋನಿನೂ ನೋಡ್ಬೋಣ ಸರ್. ಥ್ಯಾಂಕ್ ಯು. ನೋಡಿ, ಇದು ಉರಿಗಡ್ಲೆ ಸ್ಮೂತಿ ಜನರಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾನು, ಆಮೇಲೆ ಆಟೋ ಇಮ್ಯೂನ್ ಡಿಸಾರ್ಡರ್ಸು, ಮತ್ತೆ ಒಬೆಸಿಟಿ ಇರೋರಿಗೆ ಮಂಕಿ ಡಯಟ್ ಇದ್ದೀನಿ, ಅನ್ಕುಕ್ಕು ಡಯಟ್. ಸೊ ಅನ್ಕುಕ್ಕು ಡಯಟ್ ಹೇಳಿದಾಗ ಒಂದು ವೇಳೆ ಅವರು ಉರಿಗಡ್ಲೆ ತಗೊಳ್ಳಿಲ್ಲ, ಉರಿದಿರೋದು ಕಡಲೆ ಬೀಜ ತಗೊಳ್ಳಿಲ್ಲ ಅಂದರೆ ಹಸಿವು ಜಾಸ್ತಿ ಆಗ್ತೈತೆ. ಈಗ ಕೆಲವರು ಹೇಳಿದ್ರೆ ಹಲ್ಲಿಲ್ಲ ಅಂತ ಹೇಳ್ತಾರೆ. ಹಲ್ಲಿಲ್ಲ ಅಂದಾಗ ಸೊ ಅವ್ರಿಗೆ ಯಾವ ರೀತಿ ಇದಾಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಇವತ್ತು ಉರಿಗಡ್ಲೆ ಸ್ಮೂತಿ, ಉರಿಗಡ್ಲೆ ಪೇಸ್ಟ್ ಅನ್ಬಹುದು, ಹುರುಗಡ್ಲೆ ಪೇಸ್ಟ್. ಈಗ ನೋಡಿ, 1 ಕಪ್ ಮೊಸರು, ಉರಿಗಡ್ಲೆ, ಒಂದು 2 ಇದು, ಒಂದು ಬಾಳೆಹಣ್ಣು, ಇದು ಒಂದು ಬಾಳೆಹಣ್ಣು ಯೂಸ್ ಮಾಡ್ತೀನಿ. ಹುರುಗಡ್ಲೆ ಎಷ್ಟಿದೆ ಸರ್? ಇದು ಆಲ್ಮೋಸ್ಟ್ ಒಂದು 100 ಗ್ರಾಮ್ ಇರ್ಬೋದು, 75ರಿಂದ 100 ಗ್ರಾಮ್ ಇರ್ಬೋದು. ಇದನ್ನ ಫಸ್ಟ್ ಪೌಡರ್ ಮಾಡ್ಕೊಬೇಕು. ಇವಾಗ ಇದರಲ್ಲಿ ಮೊಸರು ಹಾಕ್ಬಿಟ್ರಿ ಸರ್? ಮೊಸರು, ಆಮೇಲೆ ಒಂದು ಬಾಳೆಹಣ್ಣು. ಈಗ ನೋಡಿ, ಈಗ ಅನ್ನನೇ ತಿನ್ಬೇಕು, ಇದೇ ತಿನ್ಬೇಕಂತ ಹೇಳ್ತಾರಲ್ಲ, ಈಗ ಇದರಲ್ಲಿ ಎಲ್ಲ ಬೆಸ್ಟ್ ಕ್ಯಾಲರೀಸ್ ಇದೆ, ಎಲ್ಲ ಕಂಪ್ಲೀಟು. ಆಮೇಲೆ ಅದರಲ್ಲಿ ಕ್ಯಾಲ್ಸಿಯಂ ಇದೆ, ಪ್ರೋಟೀನ್ಸ್ ಇದೆ. ಸೊ ಇವಾಗ ಒಂದು ಬನಾನಾ ಫುಲ್ ಹಾಕ್ಬಿಡಿ. ಒಂದು ಬನಾನಾ ಫುಲ್ಲು. ಇದರಲ್ಲಿ ಸ್ವಲ್ಪ ನೀರು. ಆಯ್ತಾ ಸರ್? ಇದು ಇಷ್ಟೇ ಇಷ್ಟೇ. ನೋಡಿ ಎಷ್ಟು ಸಿಂಪಲ್. ಈ ಕೆಲವರು ಅಂತಾರ ಏನಪ್ಪಾ ಕಷ್ಟ ಅಂತ. ಒಬ್ರು ಅವ್ರಿಗೆ ರುಮೆಟೆಡ್ ಆರ್ಥರೈಟಿಸ್ ಇತ್ತು, ಅವ್ರ ಸೊಸೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಕಿಚನ್ ಅಲ್ಲಿ ಒಂದು ಇದಾಗಿ ಚಾರ್ಟ್ ಹಾಕೊಂಡ್ಬಿಟ್ಟಿದಂತೆ, ಯಾವ್ಯಾವ ಟೈಮ್ಗೆ ಏನೇನ್ ಮಾಡ್ಕೊಡ್ಬೇಕು ನಮ್ಮ ಅತ್ತೆಗೆ ಅಂತ. ಏನು 1 ತಿಂಗಳಿಗೆಲೆ ಅವ್ರಿಗೆ ಯಾವ ರೀತಿ 8-9 ವರ್ಷದ ರುಮೆಟೆಡ್ ಆರ್ಥರೈಟಿಸ್ ಕ್ಲಿಯರ್ ಆಯ್ತು ಅಂದ್ರೆ ಅನ್ಥಿಂಕಬಲ್. ಈಗ ಇವರು ಅಷ್ಟೇನೆ, ಈ ಮಸ್ಜಿದ್ ಅವರು ಏನು AML ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಗ್ರೇಟ್. ಅವ್ರ ಮಿಸ್ಸಸ್ ಎಲ್ಲ ಬೆಸ್ಟ್ ಪ್ರಿಪರೇಷನ್ಸು ಏನೇನು ಎತ್ತೆತ್ತ ಅಂತ. ಒಂದು ಫುಲ್ ಗ್ಲಾಸ್ ಆಯ್ತು ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೇಗಿದೆ ಅಂದ್ರೆ ಯು ಕೆನಾಟ್ ಇಮ್ಯಾಜಿನ್. ಇದು ತಗೊಂಡ್ರೆ ನ್ಯಾಚುರಲಿ ಹೊಟ್ಟೆನೇ ಸಿಗಲ್ಲ. ಎಲ್ಲ ನೀವೆಲ್ಲ ಟೇಸ್ಟ್ ಮಾಡಿ. ಎಲ್ಲ ಟೇಸ್ಟ್ ಮಾಡ್ತೀವಿ. ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹೆಸರು ಹೇಳ್ರಿ? अब्दुल मजीद। एज कितना है? एज 73। सो कहाँ का है आपको? हम कर्नाटक के हैं। हम पैदा हुए मडिकेरी। वंडरफुल। अभी हम लोगों का जो है मिरेकल ड्रिंक्स, यस, न्यू आयुर्वेदिक का ट्रीटमेंट 1 महीना आप लिया है. सो यू आर 73 ईयर ओल्ड. यस। अक्यूट मिलाइड ल्यूकेमिया का पर्पस पे आए थे. सो उस समय पर शरीर में क्या क्या प्रॉब्लम था? मुझे वो कीमो करने के लिए बोला है, हर 15 डेज पे 1 दफा करना पड़ेगा, यानी हर महीने में 2 दफा करना पड़ेगा बोल के। मैं पहले 4 दफा किया हूँ, उसके बाद में मेरा दिल बैठ गया। या अभी लाइफ लॉन्ग मेरा ऐसा करने के लिए, मतलब लाइफ लॉन्ग कीमो बता रहा था? हाँ बताए वो। और मेरे को इंजेक्शन इधर सब देते थे हाथ में, वो क्या बोलते हैं उसको, जो लगाते हैं ना सुई, वो मेरे से बर्दाश्त इंटरवीनस नहीं होता। उसके बाद में मैं बोला अभी जो भी है हम जिंदगी हम ऐसे ही गुजारेंगे, मगर कीमो तो नहीं करेंगे।
तो ऊपर वालों ने बता दिया आपका एक एड्रेस, ऊपर वालों ने बताया है। हाँ। वो हमारा रिलेशन ही है, उसने मेरे को एड्रेस बताया इधर कि एड्रेस पे जाओ, तो फिर मैं इधर आया। उसके बाद में आपसे बात नहीं किया था मैं, नीचे डॉक्टर से बात किया, वो 1 महीने का ट्रीटमेंट लिख दिया, और उसी टाइम मेरे को लूज मोशन हो गया बहुत। 10 दिन तक लूज मोशन चलते रहा, इतना लूज मोशन था, दिन में 10 वक्त 12-15 टाइम तक जाता था, सिर्फ पानी लूज मोशन हो गया। तो ऑटोमेटिक यही दवाई में स्टॉप हो गया, दूसरा कुछ दवा नहीं लिया मैं, वो पूरा दवाई लेता था मैं, वो सब बंद कर दिया, कोई चीज नहीं लिया। आपका जो ट्रीटमेंट होने के बाद लूज मोशन में कंट्रोल में आ गया। बाद में मेरे को थोड़ा ताकत आने लगा, बॉडी में स्ट्रेंथ आने लगा। तो फिर वो जो आपका खाना था वही कंटिन्यू कर रहा है। दैट इज मंकी डाइट, अनकुक्ड डाइट, मंकी, इसलिए इतना स्मार्ट लग रहा है। हाँ। स्किन ग्लोइंग हो गया है। हाँ। 1 महीना हो गया, मेरा हाथ पूरा काला हो गया था, हाँ। पूरा ब्लैक हो गया। मैं हर दिन दिखाता था, देखो अभी कलर चेंज हो रहा है। हाँ। तो फिर एक कलर भी चेंज हुआ, ग्रेट। मगर वेट मेरा बढ़ा नहीं। हाँ। वेट है, वेट उधर ही खड़ा है। हाँ। और हीमोग्लोबिन 92 था, अभी भी 92 है। एक्सेलेंट। 9.2। और प्लेटलेट काउंट? प्लेटलेट थोड़ा कमती हुआ है पहले से, हाँ। मगर नॉर्मल से ज्यादा है। अल्लाह का शुक्र है और आपका भी शुक्र है। पैसा भी बहुत गया हमारा, तकलीफ भी ज्यादा हुआ। फिर बाद में वो कीमो करके बोला अभी 2-3 कीमो करेंगे तो फिर आपको क्लियर हो जाएगा। बोला, बाद में बोला अभी आपको एज ज्यादा है, आपको क्यूर नहीं होएगा, लाइफ लॉन्ग करना पड़ेगा। अगर छोटा उम्र है, आपका एज कमती है, तो हम क्यूर कर देंगे बोल के, मगर क्यूर नहीं हुआ, क्यूर नहीं होता वो तो उसी टाइम मेरा दिल बैठ गया। बोला अभी ये धोखा है, इधर नहीं। अभी धोखा मतलब प्रिंसिपल्स जो है उधर भी एलोपैथिक में जो है उन लोगों को बोलता है। वो उसमें बोला नहीं, अभी मेरा से ताकत भी नहीं है, मेरा बॉडी में ताकत भी नहीं है, दिमाग को भी ताकत नहीं है, मुझे घर लेके चलो। मैं वेरी गुड, थैंक यू वेरी मच, थैंक यू। ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.